ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಬೈಬಲಿನ ಹೊಸ ಒಡಂಬಡಿಕೆಯಲ್ಲಿ ಬರುವ ಒಂದು ತುಂಬಾನೇ ಗಮನಾರ್ಹ ಘಟನೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ. ಹೌದು, ಲೂಕಾ ಬರೆದ ಸುವಾರ್ತೆ ಅಧ್ಯಾಯ 9 ಅಲ್ವಾ? ಹೌದು, 9ನೇ ಅಧ್ಯಾಯದ ಮೊದಲ 6 ವಚನಗಳು. ಹೌದು. ಇಲ್ಲಿ ಯೇಸು ತನ್ನ 12 ಶಿಷ್ಯರನ್ನ ಒಂದು ವಿಶೇಷ ಕೆಲಸಕ್ಕೆ ಕಳಿಸ್ತಾರೆ. ಒಂಥರ ಫಸ್ಟ್ ಮಿಷನ್ ಟ್ರಿಪ್ ಇದ್ದಾಗೆ. ಅವರ ಟ್ರೈನಿಂಗ್ನ ಒಂದು ಭಾಗ ಅದು. ಎಕ್ಸಾಕ್ಟ್ಲಿ. ಸೊ ನಮ್ಮತ್ರ ಈ ಬೈಬಲ್ ಭಾಗ ಇದೆ, ಆಮೇಲೆ ಅದರ ಮೇಲೆ ಬಂದಿರೋ ಕೆಲವು ವ್ಯಾಖ್ಯಾನಗಳು, ಆಮೇಲೆ ಯೇಸುವಿನ ಅಧಿಕಾರ ಮತ್ತು ಸೇವೆಯ ಆದೇಶ ಅಂತ ಒಂದು ಲೇಖನದ ಕೆಲವು ವಿಚಾರಗಳು, ಮತ್ತೆ ಬೇರೆ ಚಿಂತನೆಗಳು ಇವೆ. ಸರಿ. ಇವೆಲ್ಲವನ್ನೂ ಇಟ್ಕೊಂಡು ಯೇಸು ಕೊಟ್ಟ ಆ ಅಧಿಕಾರ ಅಂದ್ರೇನು, ಆಮೇಲೆ ಅವರು ಕೊಟ್ಟ ಆ ಸೂಚನೆಗಳು ಏನು ತಗೊಂಡು ಹೋಗ್ಬೇಡಿ ಅಂತಲ್ಲ, ಅದ್ರ ಹಿಂದಿನ ತರ್ಕ ಏನು, ಮತ್ತೆ ಇವತ್ತಿನ ನಮ್ಮ ಜೀವನಕ್ಕೆ ಇದರಿಂದ ಕಲಿಯೋ ಪಾಠಗಳೇನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ. ಒಳ್ಳೆ ಪ್ರಯತ್ನ. ಶುರು ಮಾಡೋಣ. ಮೊದಲನೇ ವಚನದಲ್ಲೇ ನೋಡಿ ಒಂದು ವಿಶೇಷವಾದ ಪದ ಇದೆ. ಯೇಸು 12 ಶಿಷ್ಯರನ್ನ ಒಟ್ಟಿಗೆ ಕರೆದನು ಅಂತ. ಹೌದು. ಯಾಕೆ ಒಟ್ಟಿಗೆ? ಒಬ್ಬೊಬ್ಬರನ್ನೇ ಕರೆದು ಜವಾಬ್ದಾರಿ ಕೊಡ್ಬೋದಿತ್ತಲ್ವಾ? ಇದನ್ನೇನಾದ್ರೂ ವಿಶೇಷ ಅರ್ಥ ಉಂಟಾ? ಖಂಡಿತವಾಗಿಯೂ ಇದೆ. ಅದು ಕೇವಲ ಪ್ರಾಕ್ಟಿಕಲ್ ಅರೇಂಜ್ಮೆಂಟ್ ಅಲ್ಲ. ಒಟ್ಟಿಗೆ ಕರೆಯೋದು ಅಂದ್ರೆ ಯೇಸು ಕಟ್ಟಲಿರುವ ಒಂದು ಹೊಸ ಸಮುದಾಯ, ಅಂದ್ರೆ ಮುಂದಿನ ಸಭೆಯ ಒಂದು ಮುನ್ಸೂಚನೆ ಅದು. ಓ ಹೌದಾ? ಹೌದು. ಅವರ ಸೇವೆ ಒಬ್ಬೊಬ್ಬರದೇ ಆಗಿದ್ರೂ ಅವರೆಲ್ಲ ಒಂದು ಟೀಮ್, ಒಂದು ಸಮುದಾಯದ ಭಾಗ ಅನ್ನೋದು ಮುಖ್ಯ. ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೇಕು, ಅಕೌಂಟಬಲ್ ಆಗಿರ್ಬೇಕು ಅನ್ನೋದು ಇದರಲ್ಲಿದೆ. ಸರಿ ಸರಿ. ಆಮೇಲೆ ಆ ಕರೆಯ ನಂತರ ಯೇಸು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸಲು ಮತ್ತು ರೋಗಗಳನ್ನು ವಾಸಿ ಮಾಡಲು ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟನು ಅಂತ ಇದೆ. ಇಲ್ಲಿ ಶಕ್ತಿ ಮತ್ತು ಅಧಿಕಾರ ಈ 2 ಪದಗಳು ಬಹಳ ಮುಖ್ಯ. ಹೌದು, ಶಕ್ತಿ ಮತ್ತೆ ಅಧಿಕಾರ ಕೇಳೋಕೆ ಒಂದೇ ತರ ಅನ್ಸುತ್ತಲ್ವಾ? ಏನಾದ್ರೂ ವ್ಯತ್ಯಾಸ ಇದೆಯಾ ಇವೆರಡರ ಮಧ್ಯ? ಸ್ವಲ್ಪ ಹೇಳ್ತೀರಾ? ಖಂಡಿತ. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಬೇರೆ ಬೇರೆ ಪದಗಳನ್ನ ಬಳಸಿದ್ದಾರೆ. ಶಕ್ತಿ ಅನ್ನೋದಕ್ಕೆ ಡೈನಮಿಸ್. ಡೈನಮಿಸ್? ಓ, ಡೈನಮೈಟ್ ತರಹನಾ? ಹೌದು, ಅದೇ ಮೂಲ. ಅಂದ್ರೆ ಒಂದು ಕೆಲ್ಸ ಮಾಡೋಕ್ ಬೇಕಾದ ಮೂಲಭೂತ ಸಾಮರ್ಥ್ಯ, ಇಂಟರ್ನಲ್ ಪವರ್, ಒಂದು ಎನರ್ಜಿ ಇದ್ದಾಗೆ. ಓಕೆ. ಆದ್ರೆ ಅಧಿಕಾರಕ್ಕೆ ಎಕ್ಸೂಸಿಯಾ ಅಂತ ಬಳಸಿದ್ದಾರೆ. ಇದು ಬರೀ ಕೆಪಾಸಿಟಿ ಅಲ್ಲ, ಆ ಶಕ್ತಿಯನ್ನ ಬಳಸೋಕೆ ಇರೋ ಹಕ್ಕು, ಪರ್ಮಿಷನ್, ಲೀಗಲ್ ರೈಟ್ ಇದ್ದಾಗೆ. ಒಂದು ಉದಾಹರಣೆ ಕೊಡಿ. ಓಕೆ, ಈಗ ಒಬ್ಬ ಪೊಲೀಸ್ ವ್ಯಕ್ತಿಗೆ ಲಾಠಿ ಬಳಸೋ ಶಕ್ತಿ ಇರ್ಬೋದು, ಫಿಸಿಕಲ್ ಸ್ಟ್ರೆಂಗ್ತ್, ಅದು ಡೈನಮಿಸ್. ಸರಿ. ಆದ್ರೆ ಆ ಲಾಠಿಯನ್ನ ಕರ್ತವ್ಯದ ವೇಳೆ ಕಾನೂನು ಪ್ರಕಾರ ಬಳಸೋಕೆ ಅವರಿಗೆ ಅಧಿಕಾರ, ಅಥಾರಿಟಿ ಇರುತ್ತಲ್ಲ, ಬ್ಯಾಡ್ಜ್, ಯೂನಿಫಾರ್ಮ್ ಜೊತೆ ಬರೋ ಹಕ್ಕು, ಅದು ಎಕ್ಸೂಸಿಯಾ. ವಾಹ್, ಸೂಪರ್ ಆಗಿ ಹೇಳಿದ್ರಿ. ಅಂದ್ರೆ ಶಿಷ್ಯರಿಗೆ ಪವಾಡ ಮಾಡೋಕೆ ಪವರ್ ಮಾತ್ರ ಅಲ್ಲ, ಅದನ್ನ ಮಾಡೋಕೆ ಪರ್ಮಿಷನ್ ಕೂಡ ಸಿಕ್ಕಿತ್ತು. ಎಕ್ಸಾಕ್ಟ್ಲಿ. ಆ ಅಧಿಕಾರ ಅವರಿಂದ ಬಂದಿದ್ದಲ್ಲ, ಯೇಸುವಿನಿಂದ ನೇರವಾಗಿ ಅವರಿಗೆ ಕೊಟ್ಟಿದ್ದು, ಡೆಲಿಗೇಟೆಡ್ ಅಥಾರಿಟಿ. ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಈ ಶಕ್ತಿ ಮತ್ತು ಅಧಿಕಾರವನ್ನ ಯಾಕೆ ಕೊಟ್ಟಿದ್ದು? ಯಾವ ಕೆಲ್ಸಕ್ಕಾಗಿ? 2ನೇ ವಚನದಲ್ಲೇ ಉತ್ತರ ಇದೆ ನೋಡಿ. ದೇವರ ರಾಜ್ಯವನ್ನು ಸಾರುವುದಕ್ಕೂ ರೋಗಿಗಳನ್ನು ಸ್ವಸ್ಥಪಡಿಸುವುದಕ್ಕೂ ಅವರನ್ನು ಕಳುಹಿಸಿದನು. 2 ಮುಖ್ಯ ಜವಾಬ್ದಾರಿಗಳು. ಮಾತು ಮತ್ತು ಕೃತ್ಯ. ಹೌದು. ಮೊದಲನೆಯದು ದೇವರ ರಾಜ್ಯವನ್ನ ಸಾರೋದು. ಅಂದ್ರೆ ದೇವರು ಯಾರು, ಆತನ ಪ್ಲಾನ್ ಏನು, ಆತನ ಆಳ್ವಿಕೆಯಂದ್ರೇನು, ಜನ ಹೇಗೆ ದೇವರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಬಹುದು ಅನ್ನೋದ್ನೆಲ್ಲ ಹೇಳೋದು. ದೇವರ ರಾಜ್ಯ ಅಂದಾಗ ಅದು ಬರೀ ಪರಲೋಕದ ವಿಷಯ ಅಲ್ಲ, ಈಗ ಇಲ್ಲೇ ಶುರುವಾಗೋ ಒಂದು ರಿಯಾಲಿಟಿ ಕೂಡ ಹೌದು ಅನ್ನೋ ಅರ್ಥದಲ್ಲ? ಖಂಡಿತ. ಯೇಸುವಿನ ಬೋಧನೆಗಳಲ್ಲಿ ಅದು ಈಗ ಆಲ್ರೆಡಿ ಶುರು ಆಗಿದೆ, ಆದ್ರೆ ಮುಂದೆ ಪೂರ್ತಿಯಾಗಲಿದೆ ಅನ್ನೋ 2 ಆಯಾಮನೂ ಇದೆ. ಶಿಷ್ಯರು ಹೇಳ್ಬೇಕಿದ್ದು, ಈ ರಾಜ್ಯ ಬಂದಿದೆ, ಅದಕ್ಕೆ ನೀವು ರೆಡಿ ಆಗಿ ಅಂತ. ಸರಿ. 2ನೇ ಜವಾಬ್ದಾರಿ? 2ನೇದು ರೋಗಿಗಳನ್ನು ಸ್ವಸ್ಥಪಡಿಸುವುದು. ಇದು ಬರೀ ಬಾಯಿ ಮಾತಲ್ಲ, ದೇವರ ರಾಜ್ಯದ ಕರುಣೆ, ಶಕ್ತಿ, ಪ್ರೀತಿ ಎಲ್ಲವನ್ನೂ ಕಣ್ಣಿಗೆ ಕಾಣೋ ಹಾಗೆ ತೋರ್ಸೋ ಕೆಲ್ಸ. ಯೇಸು ತಾನೇ ಮಾಡ್ತಿದ್ದನ್ನೇ ಅವರಿಗೂ ಮಾಡೋಕ್ ಹೇಳಿದ್ರು. ಮಾತು ಮತ್ತು ಅದಕ್ಕೆ ತಕ್ಕ ಕೆಲ್ಸ 2 ಬ್ಯಾಲೆನ್ಸ್ ಆಗಿ ಇರ್ಬೇಕು. ಅಂದ್ರೆ ಕ್ರಿಶ್ಚಿಯನ್ ಮೆಸೇಜು ಬರೀ ಥಿಯರಿ ಅಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಜನರ ಕಷ್ಟಕ್ಕೆ ಸ್ಪಂದಿಸೋದು ಕೂಡ ಆಗಿರಬೇಕು. ಸರಿ. ಇಷ್ಟು ದೊಡ್ಡ ಜವಾಬ್ದಾರಿ, ಪವರು ಎಲ್ಲ ಕೊಟ್ಟು ಕಳಿಸುವಾಗ ಯೇಸು ಕೊಟ್ಟ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಅದು ನಿಜಕ್ಕೂ ತಲೆಬಿಸಿಯಾಗೋ ಹಾಗೆ ಇದೆ. ಹೌದು ಹೌದು. 3ನೇ ವಚನ, ದಾರಿಗೆ ಕೋಲನ್ನಾಗಲಿ, ಜೋಳಿಗೆಯನ್ನಾಗಲಿ, ರೊಟ್ಟಿಯನ್ನಾಗಲಿ, ಹಣವನ್ನಾಗಲಿ ತೆಗೆದುಕೊಳ್ಳಬೇಡಿರಿ, 2 ಅಂಗಿಗಳನ್ನೂ ಸಹ ಇಟ್ಟುಕೊಳ್ಳಬೇಡಿರಿ. ಅಂದ್ರೆ ಏನು? ಏನೂ ತಯಾರಿ ಇಲ್ಲ, ಊಟ ಇಲ್ಲ, ದುಡ್ಡಿಲ್ಲ, ಎಕ್ಸ್ಟ್ರಾ ಬಟ್ಟೆನೂ ಇಲ್ಲ.
ಇದು ಹೇಗೆ ಸಾಧ್ಯ? ಒಂಥರ ಡೇಂಜರಸ್ ಅಲ್ವಾ? ಹೌದು, ನೋಡಕ್ಕೆ ಇದು ತುಂಬಾನೇ ರಿಸ್ಕಿ, ಅವ್ಯವಹಾರಿಕ ಅಂತ ಅನ್ಸುತ್ತೆ. ಆದ್ರೆ ಇದರ ಹಿಂದೆ ಯೇಸು ಕಲ್ಸೋಕೆ ಹೊರಟಿದ್ದ ಒಂದು ದೊಡ್ಡ ಪಾಠ ಇದೆ. ಏನ್ ಪಾಠ ಅದು? ಅದು ಸಂಪೂರ್ಣ ಅವಲಂಬನೆ, ಕಂಪ್ಲೀಟ್ ಡಿಪೆಂಡೆನ್ಸ್. ಶಿಷ್ಯರು ತಮ್ಮ ಸ್ವಂತ ಶಕ್ತಿ, ತಮ್ಮ ಪ್ಲಾನಿಂಗ್, ತಮ್ಮತ್ರ ಇರೋ ವಸ್ತುಗಳು ಇದರ ಮೇಲೆ ನಂಬಿಕೆ ಇಡಬಾರದು. ಬದಲಿಗೆ ಪ್ರತಿಯೊಂದು ಅಗತ್ಯಕ್ಕೂ ದೇವರ ಮೇಲೆ, ಆತ ತೋರ್ಸೋ ದಾರಿಯ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಕಲಿಬೇಕಿತ್ತು. ಅಂದ್ರೆ ಒಂಥರ ಅವರನ್ನ ಝೀರೋ ಗ್ರೌಂಡ್ಗೆ ತಂದು ಅಲ್ಲಿ ದೇವರನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಿಟ್ಟಾಗೆ. ಹೌದು, ಇದು ಬರೀ ನಂಬಿಕೆಯ ಟೆಸ್ಟ್ ಅಲ್ಲ, ತಮ್ಮ ಲೈಫ್ ಮೇಲಿನ ಕಂಟ್ರೋಲನ್ನ ಬಿಟ್ಟುಕೊಡೋಕೋ ಒಂದು ಚಾಲೆಂಜ್ ಕೂಡ. ಆದ್ರೆ ದೇವರು ಟೈಮ್ಗೆ ಸರಿ ಸಹಾಯ ಮಾಡದಿದ್ರೆ? ಖಂಡಿತ ಆ ಭಯ ಇದ್ದೇ ಇರುತ್ತೆ. ಮನುಷ್ಯರಾಗಿ ಯೋಚಿಸಿದ್ರೆ ಅದು ದೊಡ್ಡ ರಿಸ್ಕ್. ಆದ್ರೆ ಯೇಸು ಕಲಿಸ್ತಿರೋದು ವಿಶ್ವಾಸ ಅಂದ್ರೆ ಏನು ಅಂತ, ಮತ್ತೆ ವಸ್ತುಗಳ ಮೇಲಿನ ವ್ಯಾಮೋಹದಿಂದ ದೂರ ಇರೋದು, ಡಿಟ್ಯಾಚ್ಮೆಂಟ್. ದೇವರು ತಮ್ಮ ಅಗತ್ಯಗಳನ್ನ ಬೇರೆ ಜನರ ಮೂಲಕ, ಅವರ ಆತಿಥ್ಯದ ಮೂಲಕ, ಉದಾರತೆಯ ಮೂಲಕ ಪೂರೈಸ್ತಾನೆ ಅನ್ನೋ ನಂಬಿಕೆಯನ್ನ ಅವರು ಬೆಳೆಸ್ಕೊಳ್ಬೇಕಿತ್ತು. ಇದು ಅವರ ಸ್ಪಿರಿಚುವಲ್ ಟ್ರೈನಿಂಗ್ನ ಒಂದು ಕಠಿಣವಾದ್ರೂ ಇಂಪಾರ್ಟೆಂಟ್ ಭಾಗ. ಹಾಗಾಗ್ನೇ ಮುಂದಿನ ಸೂಚನೆ ಬಂದಿರೋದು, ನೀವು ಯಾವ ಮನೆಯಲ್ಲಿ ಸೇರ್ಕೊಳ್ತೀರೋ ಅಲ್ಲೇ ಇರಿ, ಅಲ್ಲಿಂದಲೇ ಹೊರಡಿರಿ ಅಂತ. ಅಂದ್ರೆ ಬೆಟರ್ ಜಾಗ ಹುಡುಕೊಂಡು ಅಲೆಬೇಡಿ, ಸಿಕ್ಕಿದ್ರಲ್ಲಿ ತೃಪ್ತರಾಗಿರಿ ಅನ್ನೋ ತರಹನ. ಹೌದು, ಅದು ಕೂಡ. ಜನರ ಸಹಾಯವನ್ನ ವಿನಯದಿಂದ ಸ್ವೀಕರಿಸ್ಬೇಕನ್ನೋದು, ಕೃತಜ್ಞತೆ ಇರಬೇಕು. ಆದ್ರೆ ಯೇಸು ರಿಯಲಿಸ್ಟ್ ಕೂಡ. ಎಲ್ರೂ ಅವರನ್ನ, ಅವರ ಮೆಸೇಜ್ನ ಓಪನ್ ಆಗಿ ವೆಲ್ಕಮ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ನಿಜ, ತಿರಸ್ಕಾರನೂ ಬರಬಹುದು. ಖಂಡಿತ. ಅದಕ್ಕೆ 5ನೇ ವಚನದಲ್ಲಿ ಏನೋ ಒಂಥರ ವಿಚಿತ್ರ ಸೂಚನೆ ಕೊಡ್ತಾರೆ. ಯಾರಾದ್ರೂ ನಿಮ್ಮನ್ನು ಸೇರಿಸ್ಕೊಳ್ದೆ ಹೋದ್ರೆ ನೀವು ಆ ಊರನ್ನು ಬಿಟ್ಟು ಹೋಗುವಾಗ ಅವರ ಮೇಲೆ ಸಾಕ್ಷಿಗಾಗಿ ನಿಮ್ಮ ಪಾದಗಳಿಗೆ ಅಂಟಿದ ಧೂಳನ್ನು ಸಹ ಅಲ್ಲಾಡಿಸ್ಬಿಡಿರಿ. ಪಾದದ ಧೂಳನ್ನ ಝಾಡಿಸೋದು, ಇದು ಒಂಥರ ಡ್ರಮ್ಯಾಟಿಕ್ ಆಗಿ ಅಗೌರವ ತೋರಿಸಿದ ಹಾಗೆ ಕಾಣುತ್ತಲ್ಲ. ಇದರ ಅರ್ಥ ಏನು? ಕೋಪ ತೋರ್ಸೋದಾ? ಇದು ಅಂದಿನ ಯಹೂದಿ ಸಂಸ್ಕೃತಿಯಲ್ಲಿ ತುಂಬಾನೇ ಸೀರಿಯಸ್ ಆದ ಒಂದು ಸಿಂಬಾಲಿಕ್ ಆಕ್ಟ್. ಗೊತ್ತಾ? ಸಾಮಾನ್ಯವಾಗಿ ಧರ್ಮನಿಷ್ಠ ಯಹೂದಿಗಳು ಅನ್ಯ ಜನಾಂಗದವರ ದೇಶದಿಂದ ವಾಪಸ್ ತಮ್ಮ ನಾಡಿಗೆ ಬರುವಾಗ ಆ ಅನ್ಯ ನೆಲದ ಧೂಳನ್ನು ಅಶುದ್ಧ ಅಂತ ತಿಳ್ಕೊಂಡು ಗಡಿ ದಾಟೋ ಮುಂಚೆ ಕಾಲಿಂದ ಝಾಡಿಸ್ಬಿಡ್ತಿದ್ರು. ಹೌದಾ? ಹೌದು, ಒಂಥರ ಶುದ್ಧೀಕರಣದ ಸಂಕೇತ. ಆದ್ರೆ ಇಲ್ಲಿ ಯೇಸು ಇದನ್ನ ಬೇರೆ ಥರ ಶಾಕಿಂಗ್ ಆಗಿ ಬಳಸೋಕ್ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ತಿರಸ್ಕಾರ ಬರ್ತಿರೋದು ಅನ್ಯರಿಂದಲ್ಲ, ತಮ್ಮದೇ ಜನರಿಂದ. ತಮ್ಮ ಯಹೂದಿ ಜನರಿಂದಲೇ? ಹೌದು. ದೇವರ ಸಂದೇಶವನ್ನ, ದೇವರ ಕಡೆಯಿಂದ ಬಂದವರನ್ನ ತಿರಸ್ಕರಿಸಿದ ಆ ಯಹೂದಿ ಊರಿನ ವಿರುದ್ಧ ಒಂದು ಸಾಕ್ಷಿಯಾಗಿ, ಒಂದು ವಾರ್ನಿಂಗ್ ಆಗಿ ಧೂಳು ಜಾಡಿಸ್ಬೇಕಿತ್ತು. ಅಂದ್ರೆ ನೀವು ದೇವರನ್ನ ನಿರಾಕರಿಸಿದ್ದೀರಿ, ನಿಮ್ಮ ನೆಲದ ಧೂಳು ಕೂಡ ನಮ್ಗೆ ಬೇಡ ಅನ್ನೋ ತರನ? ಇದು ತುಂಬಾನೇ ಕಠಿಣ ಅನ್ಸುತ್ತೆ. ಹೌದು, ಕಠಿಣ ಸಂದೇಶವೇ ಅದು. ಇದರರ್ಥ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ದೇವರ ಸಂದೇಶ ತಂದಿದ್ದೀವಿ, ನೀವು ಕೇಳಲಿಲ್ಲ, ಇನ್ನು ನಿಮ್ಮ ಪಾಡಿಗೆ ನೀವು, ನಿಮ್ಮ ನಿರ್ಧಾರದ ಫಲ ನೀವೇ ಅನುಭವಿಸಿ, ನಿಮ್ಮ ಅಶುದ್ಧತೆಯಲ್ಲಿ ನಮಗೆ ಪಾಲು ಬೇಡ ಅಂತ ಹೇಳಿದ ಹಾಗೆ. ಅದು ಆ ಊರಿನ ಮೇಲೆ ಮುಂದೆ ದೇವರ ನ್ಯಾಯ ಬರುತ್ತೆ ಅನ್ನೋದರ ಸಂಕೇತ ಕೂಡ. ಆದ್ರೆ ಮುಖ್ಯವಾಗಿ ಇದು ವೈಯಕ್ತಿಕ ಕೋಪದಿಂದಲ್ಲ, ಪರ್ಸನಲ್ ರಿವೆಂಜ್ ಅಲ್ಲ, ಬದಲಾಗಿ ದೇವರ ಸಂದೇಶವನ್ನ ತಿರಸ್ಕರಿಸೋದರ ಗಂಭೀರ್ಯತೆಯನ್ನ ತೋರ್ಸೋ ಒಂದು ಸಾಂಕೇತಿಕ ಕ್ರಿಯೆ. ತಿರಸ್ಕಾರವನ್ನ ಪರ್ಸನಲ್ ಆಗಿ ತಗೊಳ್ದೆ ಅದನ್ನ ದೇವರಿಗೆ ಬಿಡೋ ಒಂದು ರೀತಿ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಆಳವಾದ ವಿಚಾರ. ನಾವು ತಿರಸ್ಕಾರ ಎದುರಿಸಿದಾಗ ಬೇರೆ ತರಹ ರಿಯಾಕ್ಟ್ ಮಾಡ್ತೀವಿ ಸಾಮಾನ್ಯವಾಗಿ. ಸರಿ, ಇಷ್ಟೆಲ್ಲ ವಿಚಿತ್ರ ಕಠಿಣ ಸೂಚನೆಗಳನ್ನ ಕೇಳಿ ಶಿಷ್ಯರು ಏನ್ ಮಾಡಿದ್ರು? ಏನಾದ್ರೂ ವಾದ ಮಾಡಿದ್ರಾ? ಪ್ರಶ್ನೆ ಕೇಳಿದ್ರಾ? 6ನೇ ವಚನ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಅವರು ಹೊರಟು ಹೋಗಿ ಊರೂರಿಗೆಲ್ಲ ಹೋಗುತ್ತಾ ಸುವಾರ್ತೆಯನ್ನು ಸಾರಿದರು ಮತ್ತು ಎಲ್ಲೆಲ್ಲಿಯೂ ರೋಗಿಗಳನ್ನು ಸ್ವಸ್ಥಪಡಿಸಿದರು. ಅಷ್ಟೇ. ವಾವ್! ಅಂದ್ರೆ ನೋ ಆರ್ಗ್ಯುಮೆಂಟ್ಸ್? ಯಾವುದೇ ವಾದ, ವಿವಾದ, ಅನುಮಾನ, ಡಿಲೇ ಯಾವುದೂ ಉಲ್ಲೇಖನೂ ಇಲ್ಲ. ಹೊರಟು ಹೋಗಿ ಅನ್ನೋ ಪದ ಅವರ ತಕ್ಷಣದ ವಿಧೇಯತೆಯನ್ನ ತೋರಿಸುತ್ತೆ. ಯೇಸುವಿನ ಮೇಲೆ, ಆತನ ಮಾತಿನ ಮೇಲೆ ಅವರಿಗೆ ಅಷ್ಟು ನಂಬಿಕೆ ಇತ್ತು. ಈ ವಿಧೇಯತೆಗೆ ಸಿಕ್ಕ ಫಲಿತಾಂಶ ಏನು? ಫಲಿತಾಂಶನೂ ಸ್ಪಷ್ಟವಾಗಿದೆ. ಅವರು ಯೇಸು ಏನ್ ಹೇಳಿದ್ರೋ ಅದನ್ನೇ ಮಾಡಿದ್ರು. ಸುವಾರ್ತೆ ಸಾರಿದ್ರು, ರೋಗ ವಾಸಿ ಮಾಡಿದ್ರು, ಅವರ ಮಿಷನ್ ಸಕ್ಸಸ್ ಆಯ್ತು. ಇದರಿಂದ ನಮ್ಗೊಂದು ಪಾಠ ಇದೆ. ನಾವು ದೇವರ ಮಾತಿಗೆ ವಿಧೇಯರಾದಾಗ ಆತನ ಶಕ್ತಿ ನಮ್ಮ ಮೂಲಕ ಕೆಲಸ ಮಾಡುತ್ತೆ. ವಿಧೇಯತೆ ಅನ್ನೋದು ದೇವರ ಶಕ್ತಿಯನ್ನ ನಮ್ಮ ಲೈಫಲ್ಲಿ ರಿಲೀಸ್ ಮಾಡೋ ಒಂದು ಕೀ ಇದ್ದ ಹಾಗೆ. ಅವ್ರು ಏನೂ ತಗೊಂಡು ಹೋಗದಿದ್ರು, ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಕ್ತು, ಕೆಲ್ಸನೂ ಆಯ್ತು.
ಹೌದು. ಹಾಗಾದ್ರೆ ಈ ಇಡೀ ಘಟನೆಯನ್ನ ಕೇವಲ ಆ 12 ಜನರ ಮೊದಲ ಮಿಷನ್ ಟ್ರಿಪ್ ಅಂತ ನೋಡೋದು ಸಾಲ್ದು. ಇದರಲ್ಲಿ ಇನ್ನೂ ದೊಡ್ಡ ಪಾಠಗಳಿವೆ ಅಲ್ವಾ? ನಮ್ಮ ಆಕರಗಳಲ್ಲಿ ಕೆಲವು ಸಂಬಂಧಿತ ಚಿಂತನೆಗರು ಅಂತ ಇದೆಯಲ್ಲ, ಅವು ಸಹಾಯ ಮಾಡಬಹುದು. ಒಂದು ಪಾಯಿಂಟ್ ಹೇಳುತ್ತೆ, ಇದು ಯೇಸುವಿನ ಸೇವೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಖಂಡಿತ. ಯಾಕಂದ್ರೆ ಇಲ್ಲಿಯವರೆಗೂ ಶಿಷ್ಯರು ಹೆಚ್ಚಾಗಿ ಸ್ಟೂಡೆಂಟ್ಸ್ ಆಗಿದ್ರು, ಕಲಿಯುತ್ತಿದ್ರು. ಹೌದು. ಈಗ ಅವರು ಆಕ್ಟಿವ್ ಪಾರ್ಟ್ನರ್ಸ್ ಆಗ್ತಿದ್ದಾರೆ. ಯೇಸು ತನ್ನ ಅಧಿಕಾರವನ್ನ, ಜವಾಬ್ದಾರಿಯನ್ನ ಅವರ ಜೊತೆ ಹಂಚ್ಕೊಳ್ತಿದ್ದಾರೆ. ಅವರನ್ನ ಬರೀ ಫಾಲೋವರ್ಸ್ ಆಗಿ ಅಲ್ಲ, ಪ್ರೇಷಿತರು ಅಂದ್ರೆ ಕಳುಹಿಸಲ್ಪಟ್ಟವರು, ಅಪೋಸ್ಟಲ್ಸ್ ಆಗಿ ಕಳಿಸ್ತಿದ್ದಾರೆ. ಪ್ರೇಷಿತರು ಅಂದ್ರೆ ಯೇಸುವಿನ ರೆಪ್ರೆಸೆಂಟೇಟಿವ್ಸ್ ಇದ್ದ ಹಾಗೆ. ಹೌದು. ಯೇಸುವಿನ ಅಧಿಕಾರ, ಸಂದೇಶ, ಶಕ್ತಿ ಎಲ್ಲವನ್ನೂ ಹೊತ್ತು ಒಂದು ನಿರ್ದಿಷ್ಟ ಕೆಲಸಕ್ಕೆ ಕಳುಹಿಸಲ್ಪಟ್ಟವರು. ಇದು ಮುಂದೆ ಬರುವ ಚರ್ಚ್ನ ಲೀಡರ್ಶಿಪ್ ಮತ್ತೆ ಸೇವೆಯ ಒಂದು ಮಾಡೆಲ್ ಆಯಿತು. ಇನ್ನೊಂದು ಚಿಂತನೆ ಹೇಳುತ್ತೆ, ಎಲ್ಲಾ ಕ್ರೈಸ್ತರ ಮೊದಲ ಕರ್ತವ್ಯ ಶುಭ ಸಂದೇಶವನ್ನು ಸಾರುವುದು ಅಂತ. ಇದು ಬರೀ ಅವತ್ತಿನ ಅಪೋಸ್ತಲರಿಗೆ ಅಥವಾ ಇವತ್ತಿನ ಪಾದ್ರಿಗಳು, ಬೋಧಕರಿಗೆ ಮಾತ್ರ ಅಲ್ಲ ಅಂತ. ಪ್ರತಿಯೊಬ್ಬ ವಿಶ್ವಾಸಿಗೂ ಅನ್ವಯಿಸುತ್ತಾ. ಖಂಡಿತವಾಗಿಯೂ. ಯೇಸು ಕೊನೆಗೆ ಕೊಟ್ಟ ಮಹಾ ಆದೇಶ, ಗ್ರೇಟ್ ಕಮಿಷನ್, ಅದು ಎಲ್ಲರಿಗೂ. ಈ ಲೂಕ 9ರ ಘಟನೆ ಒಂಥರ ಅದರ ಪ್ರಾಕ್ಟೀಸ್ ಅಥವಾ ಟ್ರೈನಿಂಗ್ ಇದ್ದ ಹಾಗೆ. ಆದರೆ ಎಲ್ಲರೂ ಹೀಗೆ ಊರೂರಿಗೆ ಹೋಗಿ ಪ್ರಚಾರ ಮಾಡಕ್ ಆಗಲ್ವಲ್ಲ? ಹೌದು. ಅದಕ್ಕೆ ಆ ಚಿಂತನೆ ಮುಂದುವರೆದು ಹೇಳುತ್ತೆ ನೋಡಿ, ಕೇವಲ ನಮ್ಮ ನಡೆ ನುಡಿಯಲ್ಲಿ ಕ್ರಿಸ್ತನ ಒಲವಿದ್ರೆ ಸಾಕು. ನಮ್ಮ ಜೀವನವೇ ಒಂದು ಸಾಕ್ಷಿಯಾಗಬೇಕು. ಲೈಫ್ ಆಸ್ ಅ ಮೆಸೇಜ್. ಹೌದು. ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ನಡ್ಕೋತೀವಿ, ನಮ್ಮ ಪ್ರಾಮಾಣಿಕತೆ, ಕರುಣೆ, ನಾವು ಬೇರೆಯವರನ್ನ ಕ್ಷಮಿಸೋ ರೀತಿ, ಇದೆಲ್ಲವೂ ನಾವು ನಂಬಿರೋ ಸತ್ಯವನ್ನ ಸೈಲೆಂಟ್ ಆಗಿ ಆದ್ರೂ ಪವರ್ಫುಲ್ ಆಗಿ ಹೇಳುತ್ತೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ದೇವರ ರಾಜ್ಯದ ವ್ಯಾಲ್ಯೂಸ್ನ ತೋರ್ಸಬೇಕು. ಇದು ಬರೀ ಸಂಡೇ ವಿಷಯ ಅಲ್ಲ, 24/7 ಕಮಿಟ್ಮೆಂಟ್. ಆದ್ರೆ ನೀವು ಹೇಳ್ದಾಗೆ ಮಾತು ಮತ್ತೆ ಕೃತ್ಯದ ಬ್ಯಾಲೆನ್ಸ್ ಹೇಗೆ? ಬರೀ ಒಳ್ಳೆ ಜೀವನ ಸಾಕೆ ಅಥವಾ ಧೈರ್ಯವಾಗಿ ಮಾತಾಡೋದು ಕೂಡ ಬೇಕಾ? ಒಳ್ಳೆ ಪ್ರಶ್ನೆ. ಬ್ಯಾಲೆನ್ಸ್ ಮುಖ್ಯ. ನಮ್ಮ ಕೆಲಸಗಳು ನಮ್ಮ ಮಾತಿಗೆ ಸಪೋರ್ಟ್ ಕೊಡಬೇಕು. ಖಾಲಿ ಮಾತು ಪ್ರಯೋಜನ ಇಲ್ಲ. ಸರಿ. ಅದೇ ಸಮಯದಲ್ಲಿ ಸಂದರ್ಭ ಬಂದಾಗ ದೇವರ ಪ್ರೀತಿ, ಸತ್ಯದ ಬಗ್ಗೆ ಹೇಳೋಕೆ ರೆಡಿ ಇರಬೇಕು. ಕೆಲವೊಮ್ಮೆ ನಮ್ಮ ಜೀವನ ನೋಡಿ ಜನ ಕೇಳ್ತಾರೆ, ಆಗ ಉತ್ತರ ಕೊಡೋಕೆ ಸಿದ್ಧತೆ ಇರಬೇಕು. ಇನ್ನು ಕೆಲವೊಮ್ಮೆ ಸಮಾಜದಲ್ಲಿ ಅನ್ಯಾಯ ಕಂಡಾಗ ಸುಮ್ನಿರ್ಬಾರ್ದು. ಪ್ರೀತಿಯಿಂದ ಆದ್ರೆ ದೃಢವಾಗಿ ಸತ್ಯದ ಪರವಾಗಿ ನಿಲ್ಬೇಕಾಗುತ್ತೆ. ಸಂತ ಪೌಲರ ಹಾಗೆ, ಮೊದಲ ಶಿಷ್ಯರ ಹಾಗೆ ಯಾವಾಗ್ಲೂ ಈ ಶುಭ ಸಂದೇಶವನ್ನ ಮಾತಿನಲ್ಲಿ ಮತ್ತು ಕೆಲಸದಲ್ಲಿ ಹಂಚ್ಕೊಳ್ಳಕ್ಕೆ ರೆಡಿಯಿರಬೇಕು. ನಮ್ಮ ಆಕರಗಳಲ್ಲೂ ಹೇಳ್ದ ಹಾಗೆ ಕ್ರೈಸ್ತ ಬದುಕು ಒಂದು ಪರಿಶುದ್ಧ ಬದುಕಿಗೆ ಉದಾಹರಣೆ ಆಗಿರಬೇಕು. ಸರಿ. ಈ ಚರ್ಚೆಯಿಂದ ಸಾಕಷ್ಟು ವಿಷಯಗಳು ಸ್ಪಷ್ಟ ಆದವು. ದೇವರ ರಾಜ್ಯದ ಸಂದೇಶ, ಅಧಿಕಾರ ಮತ್ತು ಶಕ್ತಿ, ದೇವರ ಮೇಲೆ ಡಿಪೆಂಡ್ ಆಗೋದು, ಮಾತು ಮತ್ತು ಕೃತಿಯ ಸೇವೆ, ತಿರಸ್ಕಾರ ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು, ವಿಧೇಯತೆ ಎಷ್ಟು ಮುಖ್ಯ, ಇವೆಲ್ಲ ಬರೀ 2000 ವರ್ಷದ ಹಿಂದಿನವರಿಗಲ್ಲ, ನಮಗೂ ಇವತ್ತಿಗೂ ಅಪ್ಲೈ ಆಗುತ್ತೆ. ಹೌದು. ನಮ್ಮ ಆಕರಗಳಲ್ಲೂ ಕೆಲವು ಪ್ರಶ್ನೆಗಳು ಕೂಡ ಇದ್ವಲ್ವಾ, ನಮ್ಮನ್ನೇ ನಾವು ಕೇಳ್ಕೊಳ್ಳೋಕೆ. ಹೌದು. ಅವು ನಮಗೆ ತುಂಬಾನೇ ಸಹಾಯಕ. ಉದಾಹರಣೆಗೆ, ನಮ್ಮ ನಿಜವಾದ ಸೆಕ್ಯೂರಿಟಿ ಎಲ್ಲಿದೆ? ನಮ್ಮ ಕೆಲಸ, ದುಡ್ಡು, ಆರೋಗ್ಯ, ಸಂಬಂಧಗಳೆಲ್ಲ, ಅಥವಾ ದೇವರ ಮೇಲಿಟ್ಟಿರೋ ನಂಬಿಕೆಯಲ್ಲ? ನಾವು ಎಷ್ಟರ ಮಟ್ಟಿಗೆ ದೇವರ ಮೇಲೆ ಡಿಪೆಂಡ್ ಆಗಿದ್ದೀವಿ? ಒಳ್ಳೆ ಪ್ರಶ್ನೆ. ಇನ್ನೊಂದು, ದೇವರ ಸತ್ಯವನ್ನ ಬೇರೆಯವರ ಜೊತೆ ಹೇಳ್ಕೊಳ್ಳೋಕೆ ಮತ್ತೆ ಕಷ್ಟದಲ್ಲಿರೋರಿಗೆ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಮಾಡೋಕೆ ನಮಗೆ ಎಷ್ಟು ಧೈರ್ಯ ಇದೆ? ನಾವು ರೆಡಿ ಇದ್ದೀವಾ? ಹೌದು. ಮತ್ತೆ ನಮ್ಮ ನಂಬಿಕೆಗೋಸ್ಕರ ಅಥವಾ ನಾವು ಮಾಡೋ ಒಳ್ಳೆ ಕೆಲಸಕ್ಕೋಸ್ಕರ ನಮಗೆ ವಿರೋಧ, ಅಪಹಾಸ್ಯ, ತಿರಸ್ಕಾರ ಬಂದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ? ಧೈರ್ಯವಾಗಿ ಮುಂದುವರಿತೀವಾ ಅಥವಾ ಸುಮ್ಮನಾಗ್ಬಿಡ್ತೀವಾ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ಕೊಡೋದು ಕಷ್ಟ, ಆದರೆ ಅಗತ್ಯ. ಖಂಡಿತ. ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಇದು ಬೇಕು. ಸರಿ. ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋ ಸಮಯ ಬಂತು. ನಾವು ಕಲಿತ ಮುಖ್ಯ ಅಂಶಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಸೇವೆಗೆ ಬೇಕಾದ ನಿಜವಾದ ಪವರ್ ಮತ್ತೆ ಅಥಾರಿಟಿ ಬರೋದು ನಮ್ಮಿಂದಲ್ಲ, ದೇವರಿಂದ. ಆತನ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗೋದನ್ನ ಕಲಿಯೋದು ಕಷ್ಟ ಆದ್ರೂ ಅದು ತುಂಬಾ ಅಗತ್ಯವಾದ ಪಾಠ. ದೇವರ ರಾಜ್ಯದ ಮೆಸೇಜ್ ಬರೀ ಮಾತಲ್ಲ, ಅದು ಕರುಣೆಯ ಕೆಲಸಗಳಲ್ಲೂ ಕಾಣಬೇಕು. ಹೌದು. ಮತ್ತು ದೇವರ ಆಜ್ಞೆಗಳು ಕಷ್ಟ ಅನಿಸಿದ್ರೂ ನಾವು ವಿಧೇಯರಾದಾಗ ಆತನ ಶಕ್ತಿಯನ್ನ ನಾವು ಅನುಭವಿಸ್ತೀವಿ, ಫಲವನ್ನು ನೋಡ್ತೀವಿ. ಪರ್ಫೆಕ್ಟ್ ಸಾರಾಂಶ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಬಿಡೋಣವೇ? ಖಂಡಿತ. ನಾವು ಇವತ್ತು ಟೆಕ್ನಾಲಜಿ, ರಿಸೋರ್ಸಸ್, ಪ್ಲಾನಿಂಗ್, ಇನ್ಶೂರೆನ್ಸ್ ಅಂತ ಎಲ್ಲಾ ತರಹದ ಸೇಫ್ಟಿ ನೆಟ್ ಇರೋ ಜಗತ್ತಲ್ಲಿ ಬದುಕ್ತಿದ್ದೇವೆ ಅಲ್ವಾ? ಹೌದು.
ಇಂಥ ಟೈಮಲ್ಲಿ ಯೇಸು ಅವತ್ತು ಹೇಳಿದ ಏನನ್ನೂ ತಗೊಂಡ್ ಹೋಗ್ಬೇಡಿ ಅನ್ನೋ ಮಾತಿನ ಇವತ್ತಿನ ಅರ್ಥ ಏನಾಗಿರಬಹುದು? ನಮ್ಮ ನಿಜವಾದ ನಂಬಿಕೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಸ್ಕಿಲ್ಸ್, ನಮ್ಮ ಕಾಂಟ್ಯಾಕ್ಟ್ಸ್ ಮೇಲಿದ್ಯಾ? ಅಥವಾ ಇದೆಲ್ಲವನ್ನೂ ಮೀರಿರೋ ದೇವರ ನಡೆಸುವಿಕೆ ಮೇಲಿದ್ಯಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಇನ್ನೊಂದು ಪ್ರಶ್ನೆ, ಇವತ್ತು ಅಧಿಕಾರ ಅಂದ್ರೆ ಸಾಮಾನ್ಯವಾಗಿ ಒಂದು ಪೊಸಿಷನ್, ಕಂಟ್ರೋಲ್, ಬೇರೆಯವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಶಕ್ತಿ ಅಂತ ಅನ್ಕೋತೀವಿ. ಆದ್ರೆ ಯೇಸು ಕೊಟ್ಟ ಅಧಿಕಾರ ಅದು ಸೇವೆ ಮಾಡೋಕ್ಕೆ, ವಾಸಿ ಮಾಡೋಕ್ಕೆ, ಬಿಡುಗಡೆ ಮಾಡೋಕ್ಕೊಟ್ಟಿದ್ದು. ಹೌದು. ಹಾಗಾದ್ರೆ ನಿಜವಾದ ದೇವರ ಕಡೆಯಿಂದ ಬರುವ ಅಧಿಕಾರ ಅಂದ್ರೆ ಏನು? ಬೇರೆಯವರನ್ನ ಕಂಟ್ರೋಲ್ ಮಾಡೋದಾ? ಅಥವಾ ನಿಸ್ವಾರ್ಥವಾಗಿ ಸೇವೆ ಮಾಡಿ ಅವರ ಬಿಡುಗಡೆಗೆ ಸಹಾಯ ಮಾಡೋದಾ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಖಂಡಿತ. ತುಂಬಾನೇ ಒಳ್ಳೆ ಚಿಂತನೆಗಳು. ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.